ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತು ನಾನು ಚಿರು ಇಬ್ರು ಸೇರಿ ಮಾಡ್ತಾ ಇರೋದು ಹೂ ನೋಸ್ ಮೀ ಬೆಟರ್. ಚೆನ್ನಾಗಿದೆ ಅಂದ್ರೆ ನನ್ನ ಪಕ್ಕ, ನನ್ನ ಲೆಫ್ಟ್ ಸೈಡ್ ಅಲ್ಲಿ ನಮ್ಮಮ್ಮ, ಈ ಸೈಡ್ ಅಲ್ಲಿ ನಮ್ಮಮ್ಮ. ಗೈಸ್ ಇವತ್ತು ನಾವು ಮಾಡ್ತಿರೋದು ಹೂ ನೋಸ್ ಮೀ ಬೆಟರ್, ಓಕೆನಾ? ಸೊ ಇವತ್ತು ಹೆಂಗಿರುತ್ತಂದ್ರೆ, ಸೊ ನಾನ್ ಕೇಳೋ ಕ್ವಶನ್ಗೆ ನೀವಿಬ್ರು ಉತ್ತರ ಕೊಡ್ಬೇಕು. ನಾನು ಕೇಳೋ ಕ್ವಶನ್ಗೆ ನೀವಿಬ್ರು ಉತ್ತರ ಕೊಡಬೇಕು. ನೀವಿಬ್ರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ರ, ನೀವಿಬ್ರು ಚಿರುನ್ ಎಷ್ಟು ಅರ್ಥ ಮಾಡ್ಕೊಂಡಿದ್ರ ಅನ್ನೋ ಬ್ಲಾಗೆ ಇವತ್ತು. ಓಕೆ, ರೆಡಿ ಮಮ್? ಅಕ್ಕ ರೆಡಿ? ರೆಡಿ ರೆಡಿ ಮಾ ರೆಡಿ 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 ಸುದೀಪ್ ರೆಡಿ 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 ಚಿರು ರೆಡಿ. ಫಸ್ಟ್ ಕ್ವಶನ್ ನಂದು. ಈ ಕ್ವಶನ್ನು ನೋಡೋಣ. ನಂದು ಫಸ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆದ ವಿಡಿಯೋ. ಫಸ್ಟ್ ನಾನು ಖುಷಿಯಿಂದ ಅಯ್ಯೋ ಇಷ್ಟೊಂದು ಹೋಯ್ತಲ್ಲ ಅಂತ ಇವ್ರು ಹೇಳಿದ್ಮೇಲೆ ನಾನು ಒಂದ್ಸರಿ ಗೆಸ್ ಮಾಡ್ತೀನಿ. ಹೆಸರು ಹೇಳ್ಬೇಕಾ? ಹೆಸರಲ್ಲ, ಏನಾದ್ರು ಒಂದು ಕ್ಲೂ ಬರಿ. ಅದ್ ನಾವ್ ಮಾಡಿಲ್ಲ ತಾನೇ ಅಣ್ಣ. ಹೇಳ್ಬಪ್ಪ, ಹೇಳ್ಮ. ಅದೇ ಕುಡ್ಕ ಬಂದ್ಬಿಟ್ಟು ಏಯ್ ಅಮ್ಮ ಐಫೋನ್ ತಗೊಂಡೆ ಅಂತ ಹೊಡಿತಿರಲ್ಲ ಅದು. ಓಕೆ, ನೆಕ್ಸ್ಟ್ ಅಕ್ಕ. ನಿಂದು ಬುಜ್ಜಿ ಇದು ಅಣ್ಣ ನಾನ್ ಕಪ್ಪಗಿದ್ದೀನಾ? ನಾನು ಇದು ಕಾಲೇಜ್ದು ಏನು? ಕಾಲೇಜ್ ಫ್ರೆಂಡ್ಸ್ ಜೊತೆ ನೀನ್ ಮಾಡಿದಲ್ಲ, ಏನು ಅಡ್ಮಿಷನ್ ಆಗೋಗ್ ಅದ್ಯಾವ್ದೋ ಸಾಂಗ್ ಇದೆಯಲ್ಲ ಅದು. ಅರ್ಥ ಆಯ್ತು ಬಟ್ ಅದಲ್ಲ. ಅದಲ್ಲ. ಫಸ್ಟ್ ವಿಡಿಯೋ ವೈರಲ್ ಅಂದ್ರೆ, ಸೊ ನಂದು ವ್ಯೂಸ್ ಎಲ್ಲ 2,000, 3,000, 5,000 ಹೋಗ್ತಿರೋ. ಮಿಲಿಯನ್ ಓ ಹಿಂಗೆ ಸ್ಟ್ರೇಂಜರ್ಸ್ ಹತ್ರ ಹೋಗ್ಬಿಟ್ಟು ಹಿಂಗ್ ವಿಡಿಯೋ ಹಿಡಿಯೋದು ಅದು ಅಲ್ವಾ? 5,000, 6,000 ಆ ಒಂದು ವಿಡಿಯೋ ಇಂದ ನಂದು 500 ಫಾಲೋವರ್ಸ್ ಇದ್ದಿದ್ದು 1,500 ಫಾಲೋವರ್ಸ್ ಆಯ್ತು. ಅದೇ ಅಮ್ಮ ಮಗ ಅಂತ ಬರ್ದಿದ್ದೆ ನಾನು. ಅಮ್ಮ ಮಗ ಮಾಡಿರೋದು ನೀನ್ 20,000 ಆದ್ಮೇಲೆ ಬರ್ದಿರೋದು ನೀನು. ಅಕ್ಕ ನೀವು ಬರ್ದಿರೋದು ಯಾವ್ದು ಹೇಳಿ? ನಿಂದು ಬುಜ್ಜಿ ಫಸ್ಟ್ ಅದು 100K ಹತ್ತಿರ ಇದ್ದಾಗ. ಅದು 100K ಬೇರೆ ಆದಾಗನಾ? ಗೈಸ್ ಇಲ್ಲಿ ಎಲ್ಲಾರ್ದು ತಪ್ಪುದೆ. ಅಮ್ಮ ತಪ್ಪು, ಚಿರು ತಪ್ಪು, ಅಕ್ಕ ತಪ್ಪು, ನಮ್ಮ ಅಪ್ಪನ ತಪ್ಪು. ಸೊ ನನ್ನ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದು TVS ಗಾಡಿಲಿ. ಅದಕ್ಕಿಂತ ಫ್ರೆಂಡ್ಸ್ ಜೊತೆ ಅಣ್ಣ ಫಸ್ಟ್ ವಿಡಿಯೋ ವೈರಲ್ ಆಗಿದ್ದೆ TVS ಗಾಡಿ. ಕೆಳಗಡೆ ಬಿದ್ದೋಗಿ ಇಲ್ಲ ಈ ಕಡೆಯಿಂದ 2 ಗಾಡಿ ಹೋಗ್ತಾ ಇರುತ್ತೆ. ನಾನು ಸಡನ್ ಆಗಿ TVS ಗಾಡಿ ಲಿಂಕ್ ಬರ್ತೀನಿ. ನನ್ನ ಆಸೆಗಳು ಈ ಭೂಮಿಯೇ ನನ್ನ ಕಾನ್ಸೆಪ್ಟ್. ಕುದುರೆ ಸೌಂಡ್ ಆಗ್ತೀನಿ ಅಂತ. ಅದು ಆ ವಿಡಿಯೋ ನಂದು ವೈರಲ್ ಆಗಿದ್ದು. ಒಂದ್ ಖುಷಿ ಏನ್ ಮತ್ತೆ ಯಾರು ಹೇಳಿಲ್ಲ. 4 ಜನ ಹೇಳಿಲ್ಲ. ಗೈಸ್ ನನ್ನ ಫಸ್ಟ್ ವಿಡಿಯೋ ವೈರಲ್ 500 1,500 ಫಾಲೋವರ್ಸ್ ಹೋಗಿದ ತಕ್ಷಣ ಅನೀಶ್ಗೆ, ಪವನ್ಗೆ, ರಿತಿಕ್ಗೆ, ಯಾರ್ಯಾರಿಗೆ ಬೇಕೋ ಎಲ್ಲರಿಗೂ ಫೋನ್ ಮಾಡ್ಬಿಟ್ಟು ಖುಷಿಯಿಂದ ಹೇಳ್ಕೊಂಡ್ಬಿಟ್ಟಿದೆ. ಅಪ್ಪ ಜೋಶಲ್ಲಿದ್ದೆ ಅವಾಗ, ಅದಕ್ಕೆ. ಆ್ಯಂಡ್ ಎನಿವೇಸ್ ಹಾರ್ಡ್ ವರ್ಕ್ ಪೇಸ್ ಆಫ್. ನೆಕ್ಸ್ಟ್ ಕ್ವಶನ್ ಚಿರುದು. ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಏನ್ ಮಾಡ್ಬೋದು? ಅಷ್ಟೇನಮ್ಮ? ಅಕ್ಕ ಹೇಳಿ. ಮೊಬೈಲ್ ನೋಡೋದು. ಅಮ್ಮ? ಬಾತ್ರೂಮ್ಗೆ ಹೋಯ್ತಾನೆ. ನಾನು ದೇವ್ರಿಗೆ ಕೈ ಮುಗಿತೀನಿ. ಸುಮ್ನೆ ಹೇಳಿ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಫೋನ್ ಪಕ್ಕದಲ್ಲಿ ಇಟ್ಕೊಂಡಿಡಿ, ಫೋನ್ ಹಿಂಗೆ ಎತ್ತಿ ಹಿಂಗ್ ಓಪನ್ ಮಾಡಿ ರೀಲ್ಸ್ ಹಿಂಗ್ ಸ್ಕ್ರೋಲ್ ಮಾಡ್ಬಿಟ್ಟು ಹೋಗಿ ಸ್ನಾನ ಮಾಡ್ಬೋದು. ಬಾತ್ರೂಮ್ಗೆ ಹೋಗಲ್ವಾ? ಇಲ್ಲ ಎದ್ದ ತಕ್ಷಣ ಫೋನ್ ನೋಡಲ್ಲ. ಯಾರ್ಯಾರು ನಾನು ಫೋನ್ ನೋಡೋದು, ನಾನು ಫೋನ್ ಅದು ಅವನು ಕಣಮ್ಮ, ಬೇರೆಯವರಲ್ಲ. ಇವನ್ ಬಗ್ಗೆ ಹೇಳಮ್ಮ. ನೆಕ್ಸ್ಟ್ ಕ್ವಶನ್. ಓಕೆ ರೆಡಿ? ಅಟ್ ಪ್ರೆಸೆಂಟ್ ಎಕ್ಸಾಕ್ಟ್ ಆಗಿ ನನ್ನ 2 ಪ್ರೊಫೈಲ್, ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ಮತ್ತೆ ಯೂಟ್ಯೂಬಲ್ಲಿ ಎಷ್ಟಿದ್ದಾರೆ ಬರೀರಿ. ನಾನು ಎಲ್ಲರೂ ನನ್ನ ವಿಡಿಯೋ ನೋಡ್ಲಿ ಅಂತ ಆಶಿಸ್ತೀನಿ. ನಮ್ಮ ಫ್ಯಾಮಿಲಿಲಿ ಎಷ್ಟು ಅಬ್ಸರ್ವ್ ಮಾಡ್ತಿರ್ತಾರೆ, ಎಷ್ಟು ವಿಡಿಯೋ ನೋಡ್ತಿರ್ತಾರೆ. ಒಂದಿನ ಗೈಸ್ ಸುದೀಪಣ್ಣ ಇಲ್ಲಿ, ಸುದೀಪಣ್ಣ ಹುಡುಗಿ ಇಲ್ಲಿ, ನಾನು ಅಲ್ಲಿ ಗೈಸ್. ಹೂ ನೋಸ್ ಮೀ ಬೆಟರ್ ಅದ್ರಾಗೆಲ್ಲ ನಾನೇ ಗೈಸ್. ಇವನ್ಗೆ ಇದ್ರೆ ಕೇಳಿದ್ ಕೊಡ್ತೀನಿ ನಾನು ಯಾವಾಗ ಅಷ್ಟೇ. ನೋಡ್ ಅಷ್ಟೇ ಗಾಯ್ಸ್. ನಾನ್ ಟ್ರೈ ಮಾಡ್ಲಾ ಎಷ್ಟು ಬೇಜಾರಾಯ್ತೈತಂದ್ರೆ, ನಾನು ಇಲ್ಲಿ ಹಾಕ್ತೀನಿ. ಇರೋ ನಿಮಿಷ ಎಷ್ಟು ಬೇಜಾರಾಯ್ತೈತಂದ್ರೆ, ಚೀಪ್ ಅನಿಸ್ಬಿಡ್ತು. ಅಂದ್ರೆ ನಾನ್ ಮಾಡ್ತಿರೋದು ಯಾರಿಗೋಸ್ಕರ? ನೀನ್ ಯಾಕೆ ಅಳ್ತಾ ಇದೀಯಾ? ತೋರ್ಸಿ, ಆ ಕಡೆ ತೋರ್ಸಿ, ಅಲ್ಲಿ ತೋರ್ಸಿ, ಅಲ್ಲಿಗೆ ತೋರ್ಸಮ್ಮ. ಅಮ್ಮ ನೀವ್ ನೋಡಂಗಿಲ್ಲ, ತೋರ್ಸಿ ಅಲ್ಲಿ. ಅಷ್ಟೇ ಕಿತ್ತಿಕಂತೀನಿ. ಹೇಳಿ ತೋರ್ಸಿ ನಂಗೆ. ಹೇಳಿ ಅಕ್ಕ ಬೈ ಬಿಟ್ಟು ಹಂಗೆ ಕೊಡ ಬೈಕ್ ಕೊಡ. ಹೇಳಿ ಅಕ್ಕ. ಮೇನ್ ಅಕೌಂಟ್ 336. ನೆಕ್ಸ್ಟ್ ಹೇಳಿ. ನೋನಾ ಚೇಂಜ್ ಮಾಡ್ಕೊಡ್ದ ಇಲ್ಲ ನಮ್ಮ ಅಮ್ಮ ಹೇಳಿ ಅಕ್ಕ. ಇರಿ ನನಗೆ ಸೆಕೆಂಡ್ ಅದು ಇದು ಸುದೀಪ್ 04 ಐತಲ್ಲ 224. ಇದು ಯೂಟ್ಯೂಬ್ ಹೇಳು. 2
ಹೇಳ್ಬಿಡಿ ಬಾಯ್ಬಿಟ್ಟು 200 ಆದ್ಮೇಲೆ ಎಷ್ಟನೇತು? ಹೇಳ್ಬಿಡಿ ಬೇಗ. 204. ಒಂದ್ ನಿಮಿಷ ಇರು. ನಾನ್ ದುಃಖನ ವ್ಯಕ್ತಪಡಿಸ್ತೀನಿ, ಒಂದ್ ನಿಮಿಷ ಇರು. ನಮ್ಮ ಅಣ್ಣ ದುಃಖನೇ ನನ್ ದುಃಖ. ಆದ್ರೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಕ್ಕ ಒಂದು ಕರೆಕ್ಟ್ ಆಗಿ ಹೇಳಿಲ್ಲ. ಆಂಟಿ ಅಂಡ್ ನಮ್ಮಮ್ಮ ಮೂರು ಕರೆಕ್ಟ್ ಆಗಿ ಬರ್ದವ್ರೆ. ಗಾಯ್ಸ್ ಹೊಡಿರಿ ಚಪ್ಪಾಳೆ, ಜೋರ ಚಪ್ಪಾಳೆ ಹೊಡಿ. ನಮ್ಮಮ್ಮ ಮೂರು ಕರೆಕ್ಟ್ ಮಾಡ್ತಾರೆ. ಸುದೀಪ್ ಎಸ್ 04. 04ದು 228. ಸೆಕೆಂಡ್ 340. ಯೂಟ್ಯೂಬ್ ಅನ್ಕೊಂಡಿದ್ದೆ 340 ಗೊತ್ತಿತ್ತು. ನೋಡಿ ರೀಸೆಂಟ್ ಆಗಿ ಇವಾಗ ನೋಡಿದ್ದು ಅಲ್ಲಿ ಫೋನ್ ಎತ್ಕೋಬೇಕಾದ್ರೆ. ಸರಿ ಓಲಿ ಚಿರಂತಿದೆ ಎಷ್ಟೈತೆ? ಅವನ್ನ 36 ಪಾಯಿಂಟ್ ಏನಾಯ್ತು. ಅವನೇ ಖುಷಿ ಆಗ್ಬಿಡ್ತಾನೆ. 33.9 ಇದೆ ಗೈಸ್. ಅದು ಚಿರಂತಂದು ಹೇಳ್ತಾ ಇದ್ದೆ. ಹಾ ಆಂಟಿ ಕರೆ ಅಲ್ಲಿ ನೋಡಲ್ಲಿ ಆಂಟಿ ಡೇ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಿಡಿ ಅವೆಲ್ಲ ಲೆಕ್ಕ ಬರಲ್ಲ, ಅವೆಲ್ಲ ಮ್ಯಾಟರ್ಸ್. ಆಂಟಿ ನಮ್ಮನ್ನ ಪಿಕಪ್ ಆಗ್ತಿದೆ. ಎಫರ್ಟ್ಸ್ ಮ್ಯಾಟರ್ಸ್. ಮೋರ್ ಮ್ಯಾಟರ್ ಗೈಸ್. ನೆಕ್ಸ್ಟ್ ಕ್ವಶನ್ ಚಿರು. ನನ್ನ ಫೋನ್ ವಾಲ್ಪೇಪರ್ ಯಾವುದು? ನನ್ನ ಫೋನ್ ವಾಲ್ಪೇಪರ್ ಯಾವುದು? ಇವಂದು ಸುದೀಪಂದು. ಚಿರು ಸುದೀಪ. ಅಂದ್ರೆ ಅದ್ ನಂದು ನಾನೇ ಹಾಕೊಂಡಿರ್ತೀನಿ. ಯಾವ ತರ ಹಾಕೊಂಡಿರ್ತೀನಿ ಅಂತ ಕೇಳಿರೋದು ನಾನು. ಯಾವ ಫೋಟೋ ಹಾಕೊಂಡಿರ್ತೀನಿ? ಮೊನ್ನೆ ಇದಕ್ಕೆ ಹೋಗಿದ್ರಲ್ಲ ನೀವು. ಈಶಾ. ಈಶಾ. ಸರಿ ಆಂಟಿ ನಿಮ್ದು? ಗೈಸ್ ನಾನು ವಾಲ್ಪೇಪರ್ ಇದು ಗೈಸ್. ನಿನ್ನ ವಾಲ್ಪೇಪರ್ ನಮ್ಗೆ ತೋರಿಸ್ತೀಯ? ನಾನು ಚಿರು ಅಂತ ನೋಡಿ. ಇಲ್ಲ ಬಿಡಿ, ತಪ್ಪು. ಇಬ್ರು ತಪ್ಪು. ಅವನು ಬೇರೆ ವಿಚಿತ್ರ ಕ್ವಶನ್ ಕೇಳ್ಬಿಟ್ರೆ ಪಾಪ. ಯಾವ್ದು ಹುಡುಗಿ ಬಂದ್ಬಿಡ್ಲಲ್ಲ. ಚಿರು ಕ್ವಶನ್ ಯಾಕೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಇಲ್ಲ. ನೆಕ್ಸ್ಟ್ ಓಕೆ ರೆಡಿನಾ? ನನ್ಗೆ ಯಾವ ಫುಡ್ ಇಷ್ಟ ಇಲ್ಲ ತಿನ್ನಕ್ಕೆ. ವೆಜ್ ನಾನ್ ವೆಜ್ ಯಾವ್ದಾದ್ರು ಓಕೆ. ಒಟ್ನಲ್ಲಿ ಇಲ್ಲ, ವೆಜ್ಜಲ್ಲೇ ಹಾಕಿ. ವೆಜ್ಜಲ್ಲಿ ಹಾಕಿ. ವೆಜ್ಜು ಕ್ಯಾಮ್ರಾ ಕಡೆಗೆ ತೋರಿಸಿ. ಆ ಕಡೆ ತೋರಿಸಿ ಅಕ್ಕ. ಸುದೀಪ ಗೆಸ್ಸೇ ಮಾಡಿರಲ್ಲ, ಸೀರಿಯಸ್ಲಿ ನಾನು ಇದು ಬರ್ತಿದ್ದೀನಿ ಅಂತ. ಓಕೆ ಅಕ್ಕ, ಇಬ್ರು ಒಟ್ಟಿಗೆ ಒಳಕೆನಾ? ಇರಿ 3, 2, 1 ಸ್ಟಾರ್ಟ್. ಉಪ್ಪಿಟ್ಟು. ನಾನು ಪನ್ನೀರ್ ಪಲಾವ್ ಬರ್ದಿದ್ದೀನಿ. ಪನ್ನೀರ್ ಪಲಾವ್ ಆಪ್ಷನ್ ಇಲ್ಲ. ತಿನ್ನೇಬೇಕು. ಪನ್ನೀರ್ ಪಲಾವ್ ಎಲ್ಲ ತಿಂತೀನಿ, ಆದ್ರೆ ಉಪ್ಪಿಟ್ಟು ಹಾಕ್ ಬರಲ್ಲ ನನಗೆ. ಸೇಮ್ ನನ್ಗೂ ಅಣ್ಣ. ನೆಕ್ಸ್ಟ್ ಕ್ವಶನ್ ಚಿರು. ನಾನೇನಾದ್ರೂ ಒಂದ್ ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಫಸ್ಟ್ ಯಾವ ಸೆಕ್ಷನ್ಗೆ ಹೋಗ್ತೀನಿ ನಾನು? ಓ ಹಂಗೆ. ಡಿಮಾರ್ಟ್ ಹೋದ್ರೆ ಅಮ್ಮ ಅವನು ಫಸ್ಟ್ ಬಿಸ್ಕೆಟ್ ಹೋಯ್ತಾನ, ಚಾಕ್ಲೇಟ್ ಹೋಯ್ತಾನ, ಇಲ್ಲ ಏನೋ ಎಣ್ಣೆಗೆ ಹೋಯ್ತಾನ. ಎಣ್ಣೆ ಅಂಗಡಿಗೆ ಹೋಗ್ತಾನ. ಅಪ್ಪ ಅಲ್ಲಿ ಚೇರ್ ಹಾಕೋಣ ಕೂತ್ಕೋ. ತೋರ್ಸಮ್ಮ ಆ ಕಡೆ ತೋರ್ಸಿ. ತೋರ್ಸಿ ಅಲ್ಲಿ ಕ್ಯಾಮ್ರಾಗೆ. ಅಕ್ಕ ಕ್ಯಾಮ್ರಾ ಒಂದು ಬರಿಬೇಕು, ನೀವು 2 ಬರಂಗಿಲ್ಲ. ಒಂದು ಬರಿಬೇಕು. ಬಟ್ಟೆ ನೋಡ್ತಾನೆ. ನಾನು ಐಸ್ ಕ್ರೀಮ್ ನಾನು ತಿನ್ನೋದಕ್ಕೆ ಹೋಗ್ತೀನಿ. ತಿನ್ನೋದಂದ್ರೆ ಆಂಟಿದು ಇವ್ರದ್ದು ಹೆಂಗಣ ಅಲ್ಲಿ ಹಾಕೊಂಡು 2 ಬರ್ತಾರೆ, ಒಂದು ಲೆಕ್ಕ ಬರೋದು. ಅವ್ನು ಎರಡೇ ಮಾಡೋದವನು. ನಾನು ತಿನ್ನೋದಕ್ಕೆಲ್ಲ ಹೌದು. ಜಾಸ್ತಿ ಮೊದಲು ತಿನ್ನೋದೇ ಭಯ ಹಾಕೋದು. ನಾನು 2 ಬರೀ 2 ಬರ್ದವರು ಫೇರ್ ಆಗಿರ್ಬೇಕು. ಹೇಳು ಬರೀ ಆಂಟಿ ತಿನ್ನೋದು. ಆಂಟಿ ಗೈಸ್ ಅದು ಹೆಂಗಪ್ಪ ನಾನು ಬಟ್ಟೆ ಅಣ್ಣಮ್ಮ ಒಂದೇ ರಬ್ ಮಾಡಿದ್ವಿ ಅಂದ್ರೆ ನಾವು ಈಗ ಮಾಡ್ತೀರಾ? ಬಟ್ಟೆ ರಬ್ ಮಾಡ್ತೀರಾ ನೀವು? ಎರಡರಲ್ಲಿ ಒಂದು ರಬ್ ಮಾಡಿ. ಯಾಕೆ ಹೇಳಿಲ್ಲ ಕರೆಕ್ಟಾಗಿ? ಈಗ ಎಲ್ಲೇ ಕರ್ಕೊಂಡ್ ಬಂದು ತಿನ್ನನ್ನೇ ನೋಡೋದು ಅವ್ನು. ಆಮೇಲೆ ಬಟ್ಟೆ ಈಗ ಅವನೇ ಒಂದು ಪಾಯಿಂಟ್ ಕೊಡ್ತಾನೆ. ಹೇಳಪ್ಪ ಯಾರಿಗೆ? ಮೊದಲು ಆಂಟಿ ಗೈಸ್. ನೆಕ್ಸ್ಟ್ ಕ್ವಶನ್. ನನಗೆ ಸಿಕ್ಕಾಪಟ್ಟೆ ಆಸೆ ಐತೆ, ಅಂದ್ರೆ ಈ ಮನೆ ಖಾಲಿ ಮಾಡೋದ್ಮೇಲೆ ನಾನು ಫಸ್ಟ್ ಬೈಕು ಯಾವ್ದು ತಗೊಳ್ಳೋದು ಪ್ರತಿ ಸಲ ಹೇಳ್ತಾ ಇರ್ತೀನಿ. ಹೆಸರು ಬರಲ್ಲ. ಅಮೌಂಟ್ ಬರಿಬೋದಾ? ಬೈಕ್ ನೇಮ್ ಗೊತ್ತಿಲ್ಲ ಅವು. ಅಣ್ಣ ಹಿಂಗೆ ನಾನ್ ಬರೋದ್ರ ಮೊದಲು ಎಲ್ಲ ಇರಿ ಆಪ್ಷನ್ ಕೊಡ್ತೀನಿ. ಆಪ್ಷನ್ ಕೊಡ್ತೀನಿ. ಓಕೆ, ರಾಯಲ್ ಎನ್ಫೀಲ್ಡ್, ಡ್ಯೂಕ್, ಜಾವಾ, ಎಕ್ಸ್ಪಲ್ಸ್. ಗೈಸ್ ನಮ್ಮಮ್ಮ ಬರ್ದಿರೋದು ರಾಯಲ್ ಎನ್ಫೀಲ್ಡ್, ಅಕ್ಕ ಬರ್ದಿರೋದು ಜಾವಾ. ಬೇಕಾಗಿರೋ ಡ್ಯೂಕು. ನಮ್ಮ ಅಪ್ಪಂಗೆ ಗೊತ್ತು ನೋಡಿ. ನಾನು ಫಸ್ಟ್ ನಂಗೆ ಸಿಕ್ಕಾಪಟ್ಟೆ ಈಗಂತಲ್ಲ, ಚಿಕ್ಕ ವಯಸ್ಸಿಂದನೂ ಅದೇನೋ 7th ಇಂದನೂ 6th ಇಂದನೂ ಡ್ಯೂಕ್ ಅಂದ್ರೆ ಏನೋ ಒಂಥರ ಇಷ್ಟ. ಅದಕ್ಕೆ ಫಸ್ಟ್ ನಾನು ತಗೊಳ್ಳೋದೇ ಡ್ಯೂಕ್ ಬೈಕ್. ನನ್ನ ಫ್ಯಾಮಿಲಿದಲ್ಲಿ ಜಾಸ್ತಿ ಗೋಳಿ ಇಕ್ಕೊಳ್ಳೋದು ಯಾರನ್ನ? ಆಮೇಲೆ ಏನಾರ ಚೇಂಜ್ ಫಸ್ಟ್ ಹೇಳ್ದೆ, ನಮ್ಮ ಬುಜ್ಜಿನ ಯಾವತ್ತು ಗೋಳಿ ಇಕ್ಕೊಂಡಿಲ್ಲ ಗೈಸ್. ಈ ಬುಜ್ಜಿನಿ ಆಪ್ಷನ್ ಅಲ್ಲೇ ಇಕ್ಕೊಬೇಡ್ರಿ.
ಬರ್ದ್ರಾ ಅಷ್ಟೇ ಬರ್ದಾಯ್ತು ಏನಾಗ ನೀವು ಬುಜ್ಜಿ ಮತ್ತೆ ನಾನೇ. ಎರಡೆರಡು ಬರೆಯಂಗಿಲ್ಲ ನೀವು ನಿನ್ ಗೊತ್ತಿದ್ರು ನೀನ್ ಸುಮ್ನೆ ತಾನೇ ಬರೆಯೋದು ಎಲ್ರ ಒಂದ್ ಗಿಚ್ಲಿ ಇವ್ನು ಅನ್ಬಿಟ್ಟು. ಬುಜ್ಜಿ ಅಮ್ಮನು ಬುಜ್ಜಿ ಬರ್ತಾರೆ ಗೈಸ್ ನನ್ ಗೋಳಿ ಕೊಳ್ಳೋದೇ ಸುದೀಪ್ ಅಣ್ಣ ಗೈಸ್. ತಪ್ಪು ಸುದೀಪ್ ಅಣ್ಣ ಕೇಳಿ, ಸುದೀಪ್ ಅಣ್ಣ ಕೇಳಿ ನಾನ್ ತಪ್ಪು ಗೈಸೆ ಅವರೇ ಕಮೆಂಟ್ ಹಾಕಿ ಮಕ್ ಹೋಗಿದ್ದಾರೆ ನೀನು. ಯಾವ್ದಿಲ್ಲ ಸುದೀಪ್ ಅಣ್ಣ ನಿಜ ಗೈಸ್ ಈ ಕ್ವಶನ್ ನೀವೇ ಕಾಮೆಂಟ್ ಹಾಕಿ ಗೈಸ್. ಎಲ್ಲ ಅವರೇ ಹಾಕ್ತಾರೆ. ಅಲ್ಲ ಅವರೆಲ್ಲ ನಾನಂದ್ರೆ ಓಕೆ ನಾನೇ ಬುಜ್ಜಿ ಬಿಟ್ರೆ ನಾನು ಆಫ್ ದಿ ಕ್ಯಾಮ್ರಾ ನಿನ್ನ ಹತ್ರಕ್ಕೆ ಬರ್ತೀನಿ ಆನ್ ದಿ ಕ್ಯಾಮ್ರಾ ಅನ್ಕೊಂಡವ್ರು ಇವರು. ನಾನು ಆಫ್ ದಿ ಕ್ಯಾಮ್ರಾ ಎಲ್ಲಾ ಕಡೆ ಬುಜ್ಜಿನೇ. ಇಬ್ರು ಒಂದೇ ಬಡ್ದವ್ರ ಅನ್ಬಿಟ್ಟು ನನ್ನ ಮೇಲೆ ಬಂದ್ಬಿಟ್ಟವ್ರಣ್ಣ. ಓಕೆ ನೆಕ್ಸ್ಟ್ ಕ್ವಶನ್ ನಮ್ಮನೇಲಿ ನಂದು ಫೋಟೋ ಎಷ್ಟು ಫ್ರೇಮ್ ಇದೆ? ನಮ್ಮನೇಲಿ ನಂದು ಫೋಟೋ ಎಷ್ಟು ಫ್ರೇಮ್ ಇದೆ? ಗೆಸ್ ಮೇಲೆ ಬರೀರಿ ಕೌಂಟ್ ಮಾಡಿದ್ರು ನಿಮ್ಗೆ ಗೊತ್ತಾಗಲ್ಲ. ನಂದು ಮಾತ್ರ ಆಹಾ ಅಂದ್ರೆ ನೋಡಿ ಗ್ರೂಪ್ ಅಲ್ಲಿ ನಾನಿದ್ದೀನಿ, ನಾನು ಒಂದು ಲೆಕ್ಕ ಹಾಕ್ತೀನಿ ಹಂಗೆ ಒಟ್ಟಲ್ಲಿ ನಾನು ಇರ್ಬೇಕು ಆ ಫ್ರೇಮ್ ಅಲ್ಲಿ. ನನ್ನ ಮನ್ಸಲ್ಲಿ ಇವಾಗ ನೀನ್ ನನ್ನ ಮನ್ಸ್ ಫ್ರೇಮ್ ಅಲ್ಲೂ ಲೆಕ್ಕನಾ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ಹಾ ಪಕ್ಕ ಚೂರ್ ಮಾಡ್ಬೇಡ, ನಂಗೆ ಬೇಜಾರಾಗುತ್ತೆ. ಒಂದ್ಸಲಿ ಚೂರ್ ಆದ್ರೆ ನಾನು ವಾಪಸ್ ಬರಲ್ಲ. ಅಕ್ಕ ಹೇಳಿ. ಓ ಗೈಸ್ ಕರೆಕ್ಟ್ ಆದ್ರ ಉತ್ತರ ಬಂದ್ಬಿಟ್ಟು ನಾನ್ ಕೌಂಟ್ ಮಾಡಿದ್ದು ಬರ್ದಿರೋದು ಅಕ್ಕ ಒಬ್ಬರೇ ಕರೆಕ್ಟ್. ಅಕ್ಕ ಕರೆಕ್ಟಾಗಿ ಬರ್ತಾರೆ, ನಾ ಕೌಂಟ್ ಮಾಡಿದೆ. ಒಂದು ಇರಮ್ಮ ಇದು ಬೇರೆ ಇತ್ತಾ? 2 3 4 5 6 7 8 9 ಅಣ್ಣ ಇವಾಗ ಅಲ್ಲೊಂದು 11 12 ನೀನ್ ಲೆಕ್ಕ ಮಾಡ್ದಾಗ ಅಣ್ಣ ಇವಾಗ ನೀನ್ ಲೆಕ್ಕ ಮಾಡ್ದಂಗ ಪಾಯಿಂಟ್ 13 ನೀನ್ ಲೆಕ್ಕ ಮಾಡ್ದಂಗ ಲೆಕ್ಕ ಮಾಡ್ದಂಗ ಅದ್ ಗೊತ್ತಾಯ್ತು ಒಟ್ಟಲ್ಲಿ ಮನೆ ಒಳಗೆ ಇದನ್ನ ಮಿಸ್ ಮಾಡಿದೆ ಒಟ್ಟಲ್ಲಿ. ಬಿಡಿ 10 ಅಂದ್ರೆ ಅಮ್ಮದು ಕರೆಕ್ಟ್ ಗೈಸ್, ನಾನು ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ಹಂಗಾರೆ. ಈ ಪಾಯಿಂಟ್ ಇಬ್ಬರಿಗೂ ಈಕ್ವಲ್ ಗೈಸ್. ನನ್ನ ಅಕ್ಕಗೆ 10 ಅಂತ ನಾನೇ ಫಸ್ಟ್ ಅನ್ಕೊಂಡಿದ್ದೆ, ಬಟ್ ಎಕ್ಸಾಕ್ಟ್ ಇರೋದು 13ನೇ. ಧನ್ಯವಾದಗಳು. ನೆಕ್ಸ್ಟ್ ನನ್ ಡ್ರೀಮ್ ಕಾರ್ಯ ಅದು. ಓ ಬಂದ ಬರೆಯಮ್ಮ. ಹೇಳ್ದಲ್ಲ ಮೊನ್ನೆ ನಮ್ಮ ಅಮ್ಮನ ಕಾರ್ ಹೆಸರು ಗೊತ್ತಿಲ್ಲ ಬರೆಯಕ್ಕೆ. ಕಾರ್ಯಸ ಬರೆಯಲ್ಲ ದುಡ್ಡು ಬರೀತೀನಿ. ದುಡ್ಡು ಎಷ್ಟು ಯಾವ ಕಾರ್ ಹೆಸರು ನಂಗೂ ಗೊತ್ತಿಲ್ಲ. ಬಯಲ್ ಹೇಳ್ತೀರಾ? ಅದೇ ಮೊನ್ನೆ ಯಾವ್ದೋ ಕಾರ್ ರೋಡಲ್ಲಿ ತೋರ್ಸ್. ನಾನು ಬರೀತೀನಪ್ಪ BW. BMW ಕಣ. ಅದಲ್ಲ ಮದಕ ಅಷ್ಟೇ ಸುಮ್ನೆ ಇರ್. ನೀನ್ ಏನಕ್ಕೆ ಇವಾಗ ಹೇಳ್ತಾ ಇರೋದು? ನೇಮ್ ಬರ್ತಾರ. ಪಾರ್ಷಾ, ರೇಂಜ್ ರೋವರ, ಲ್ಯಾಂಬೋರ್ಗಿನಿನಾ ಗೈಸ್ ಇನ್ನೋಸೆಂಟ್ ಮಾಮೂಲಿ BMW ಮತ್ತೆ ಇನ್ನೊಂದು 4 0 ಹಾಕೋರು, ಅದು ಆಡಿ ಬರೀ ಹೆಸರು. ನನಗೆ ಹೆಸರೆಲ್ಲ ಬರೆಯಕ್ ಬರಲ್ಲ. ಫಾರ್ಚುನರ್. ಅಮ್ಮ ನಿಂದು BMW ಆಡಿ ಯಾವ್ದು? ಅಂಕಲ್ ನಿಮ್ದು ಯಾವ್ದು? ಫಾರ್ಚುನರ್. ಫಾರ್ಚುನರ್. ನೆಕ್ಸ್ಟ್ ಕ್ವಶನ್. ಓಕೆ ಇದನ್ನ ಎಕ್ಸಾಕ್ಟ್ ಆಗಿ ಯಾರು ಬರೀತಾರೆ ನೋಡೋಣ. ನನ್ನ ಬಿಗ್ಗೆಸ್ಟ್ ಡ್ರೀಮ್ ಏನು? ತೋರಿಸಿ ಕ್ಯಾಮ್ರಾ ಕಡೆಗೆ, ಇಬ್ರು ಕ್ಯಾಮ್ರಾ ಕಡೆಗೆ ತೋರಿಸಿ. ಎರಡು ಬರಿಬೇಡ ನೀನು. ತೋರಿಸಿ ಅಕ್ಕ ಇದೆ. ಚೇಂಜ್ ಮಾಡ್ಕೊಂಡು ನೋಡ್ಕೊಂಡು ಚೇಂಜ್ ಮಾಡೋದು. ಇಲ್ಲ ತೋರ್ಸು. ಓಕೆ ಅಕ್ಕ ನಿಮ್ದೇನು? ಬಿಗ್ ಯೂಟ್ಯೂಬರ್ ಆಗ್ಬೇಕಂತ. ಓಕೆ ಆಮೇಲೆ ಮನೆ ಮದುವೆ. ನಾನು ಹೇಳ ಗೈಸ್, ಒಳ್ಳೆ ಪ್ರೀತಿ ನಮ್ಮ ಜನರ ಹತ್ರ ಇನ್ನೂ ಒಳ್ಳೆ ಪ್ರೀತಿ ಕಳ್ಸ್ಕೊಂಡು ತುಂಬಾ ಬೆಳೆದು ಇನ್ನೂ ಹೆಸರು ಜಾಸ್ತಿ, ಇನ್ನೂ ಬಿಗ್ ಯೂಟ್ಯೂಬರ್ ಸುದೀಪ್ ಫ್ಯಾಮ್ ಅನ್ನೋದನ್ನ ಇನ್ನೂ ದೊಡ್ಡದು ಮಾಡ್ಬೇಕು ಅನ್ನೋದು ಅಚೀವ್ಮೆಂಟ್ ಗೈಸ್. ಬಿಗ್ ಯೂಟ್ಯೂಬರ್ ಅಂತ ಅಂದ್ರೆ ಅದು ಜಸ್ಟ್ ಸಬ್ಸ್ಕ್ರೈಬರ್ ಬಿಲ್ಡಿಂಗ್ ಆಗುತ್ತೆ. ಜನರು ಪ್ರೀತಿ ಸಂಪಾದನೆ ಮಾಡೋದು ಮೇಯ್ನು. ಯೂಟ್ಯೂಬರ್ ಆಗೋದು ಬೇರೆ, ಇನ್ಫ್ಲುಯೆನ್ಸರ್ ಆಗೋದು ಬೇರೆ. ಬಟ್ ಫಸ್ಟ್ ಜನರು ಪ್ರೀತಿ ಸಂಪಾದನೆ ಮಾಡೋದು ಮೇಯ್ನ್. ಬಟ್ ಅವರು ಕರೆಕ್ಟೇ, ಬಟ್ ಅದು ಸೆಕೆಂಡ್ರಿ ಬರುತ್ತೆ ಗೈಸ್. ನೆಕ್ಸ್ಟ್ ಕ್ವಶನ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಮಾಡಿದ್ದೀನಿ ವಿಡಿಯೋಸ್ ಎಷ್ಟು ಪೋಸ್ಟ್ ಮಾಡಿದ್ದೀನಿ? ಇದು ಅಲ್ಲ, ಇದು ಮಸ್ತ್ ಇರೋದು. ಫಸ್ಟ್ ಫಾಲೋ ಮಾಡ್ತಾ ಇದೀಯ ಮಮ್ಮಿ, ನನ್ನ ಫಾಲೋ ಮಾಡ್ತಾ ಇದೀಯ ಮಮ್ಮಿ. ಎಷ್ಟು ಪೋಸ್ಟ್ ಹಾಕಿದ್ಯೋ? ಬರೀ ಜೋರಾಗಿ ಮಾತಾಡಿ. ಅಕ್ಕ ಆನ್ ದಿ ಕ್ಯಾಮ್ರಾ ಮಾತಾಡಲ್ಲ ಗೈಸ್, ಆಫ್ ದಿ ಕ್ಯಾಮ್ರಾ ಬಡ್ಕೋತಾರೆ ಬಾಯಿನ. ಹೆಂಗ್ ಅಂದ್ರೆ ತೋರ್ಸ್ಕೊಳಲ್ಲ ಅಷ್ಟೇ, ಮುಚ್ಚಿಕೊಳ್ಳೋದೇ ಅಲ್ಲ ಅದನ್ನು ನೋಡಿ. ಆನ್ ದಿ ಕ್ಯಾಮ್ರಾ ಬೇರೆ, ಆಫ್ ದಿ ಕ್ಯಾಮ್ರಾ ಬೇರೆ. ಅಕ್ಕ ಬೈರಿ ಒಂಚೂರು. ನಾವು ಹಲೋ ಗೈಸ್. ಎಷ್ಟು? ಹಲೋ ಗ್ಯಾಸ್ 24. ನಮ್ಮಮ್ಮ ಬರ್ತಿರೋದು 38. 51 ಪೋಸ್ಟ್ ಮಾಡಿದ್ದೀನಿ. ನಾನೇ ನಿಯರ್ ಪಾಯಿಂಟ್ ಕೊಡ್ಬೇಕು ಅನ್ಸ ನೋಡು. ಇದು ಸುದೀಪ್ ಅಣ್ಣ ಗೆಸ್ ಮಾಡ್ಲಾ ಗೈಸ್? ಹತ್ತತ್ರ 800 750 7500. ನಂದು 726. ಅದೇ ನೋಡ್ಕೊಂಡ್ ಬಂದ್ಬಿಟ್ಟಿದ್ಯಾ ತಾನೇ? ನಾನು ಹೇಳ್ಬೇಕಿದ್ನ. ಇಲ್ಲ ನಾನು ನೋಡ್ತಾ ಇದ್ದೆ. ಓಕೆ ನೆಕ್ಸ್ಟ್ ಕ್ವಶನ್. ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗು
ಯಾವ ವ್ಲಾಗ್ ಅಪ್ಲೋಡ್ ಮಾಡಿರೋದು ಮತ್ತೆ ಯಾವ ಮಂತ್ ಅಲ್ಲಿ ಅಪ್ಲೋಡ್ ಮಾಡಿರೋದು. ನಂದು ಫಸ್ಟ್ ವ್ಲಾಗ್ ನೋಡಿಲ್ಲ ಅಂದ್ರೆ ನಿನ್ನ ಆಚೆನೆ ಓಡಿಸ್ಬಿಡ್ತೀನಿ. ಆಚೆ ಓಡಿಸಿ ಅವನ್ ಪರವಾಗಿಲ್ಲ. ಸೀರಿಯಸ್ ಆಗಿ ನಂಗೆ ನೆನಪಿಲ್ಲ. ನಂದು ಫಸ್ಟ್ ವ್ಲಾಗ್ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದೀನಿ. ನೋಡಿಲ್ಲ. ನಾನು ಹೇಳ್ತೀನಿ. ಜೊತೆಗೆ ನಮ್ಮ ಅಮ್ಮ ಹಿಂಗ್ ಇಟ್ಕೊಂಡಿಲ್ಲ ಯೋಚನೆ ಮಾಡ್ತದ. ನಾನು ಹೇಳ್ತೀನಿ. ನಾನು ಹೇಳ್ತೀನಿ. ಅಪ್ಪನ್ ಬರ್ತ್ಡೇ ಅಂತ ಬರ್ತಿದೆ, ತಪ್ಪೋದು. ಗೈಸ್ ನನ್ಗೆ ಗೊತ್ತಿರೋ ಓಕೆ, ಯಾವ ಮಂತ್ ಅಲ್ಲಿ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿರ್ಬೋದು? ಮಂತ ಹಾ, ಜುಲೈ. ನಿಂದು ಜುಲೈ ನಮ್ಮ ತಪ್ಪು ಬಿಡಮ್ಮ. ಹೇಳಕ ಜುಲೈ ಅಲ್ಲ, ಮೇ. ತಪ್ಪು. ನಿಂದ ಹೇಳು. ಓ, ಈಗ ಇರೋದು ನಾನು ಡಿಸೆಂಬರಾ? ತಪ್ಪ ಅನ್ಬಿಟ್ಟು ತಿಳ್ಕೊಂತೀರಿ, ಅದು ಗೊತ್ತಿರ್ಲಿಲ್ಲ. ತಪ್ಪು. ಸೆಪ್ಟೆಂಬರ್. ಹಾ ಕರೆಕ್ಟ್. ಗೈಸ್, ನನ್ನ ಡಿಸೆಂಬರ್ ನನ್ನ ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದು ಸೆಪ್ಟೆಂಬರ್ ಮಂತ್ ಅಲ್ಲಿ. ಅಂಡ್ ಫಸ್ಟ್ ವ್ಲಾಗ್ ಯಾವ್ದು ಅಪ್ಲೋಡ್ ಮಾಡಿದ್ದು ಅಂದ್ರೆ ನಾನು ಡಿಗ್ರಿದು ಲಾಸ್ಟ್ ಡೇ ಆಫ್ ಕಾಲೇಜ್. ಹೌದೌದು, ಜ್ಞಾಪನ ಇದೆ. ಕರೆಕ್ಟ್ ಡಿಗ್ರಿ ಲಾಸ್ಟ್ ಡೇ ಆಫ್ ಕಾಲೇಜ್. ಹಿಂಗೆ ಫುಲ್ ಅಪ್ ಪುಶ್ ಅಪ್ಸ್ ಮಾಡಿರೋದು. ಕರೆಕ್ಟ್. ಲಾಸ್ಟ್ ಡೇ ಆಫ್ ಕಾಲೇಜ್. ನೋಡಿದ್ಲಾಗು ಊಟಿಯಿಂದ. ನಾವು ಅಂದ್ರೆ ಫಸ್ಟ್ ವ್ಲಾಗ್ ಯಾವ್ದಂತ ನೆನ್ಪಿಟ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್. ನನ್ನ ಫನ್ನಿಯೆಸ್ಟ್ ನಿಕ್ ನೇಮ್ ನೀನ್ ಕೊಟ್ಟಿರೋದು, ಮಧು ಆಂಟಿ ಕೊಟ್ಟಿರೋದು. ಹೇಳಮ್ಮ. ನಿದ್ದೆರಮ್ಮನ. ಬಿಡಿ. ನೆಕ್ಸ್ಟ್ ಅದ್ ನಿಕ್ ತಿಕ್ಲ. ನೇಮ್. ತಿಕ್ಲಾ. ಅಂತ ಜರ್ಜಂದ್ರೆ ಖುಷಿಯಾಗಿದೆ. ಇಲ್ಲ ಗೈಸ್, ಅದ್ ಯಾವತ್ತೋ ಒಂದಿನ ಮಧು ಆಂಟಿ ಸುದೀಪ್ ಅಣ್ಣನ ಸಣ್ಣ ಅಂತ ಹಾಕೊಂಡಿತ್ತು. ನಂದು ನಂಬರ್ ಸೇವ್ ಮಾಡ್ರೆ ಮೂನ್ ಅಂತ ಹಾಕೋಬಿಟ್ಟಿತ್ತು. ನೀನು ಹಂಗೆ ಹೇಳ್ದ. ಮೂನ್ ಸನ್ ಅಂತ ಹಾಕಿರೋದು ಕರೆಕ್ಟ್. ನನ್ನ ಮೊಬೈಲ್ ಸೇವ್ ಮಾಡಿರೋದು ಇವನ್ ಸನ್ನು ನಿನ್ ಮೂನು ಅಂತ. ನಾನಿನ್ನ ಬೈಬೇಕಾದ್ರೆ ತಿಕ್ಲ್ ನಂಗೆ ಆಡ್ತೀಯಲ್ಲ ಅಂತ. ಚಿನ್ನಿ ತಾನೇ ನಿನ್ ಕರೆಯೋದು. ಇವ್ರು ಎಷ್ಟು ಸಿಂಪಲ್ ಮಾಡ್ಕೊಂಡಿಲ್ಲ ಬಿಡ. ಇಲ್ಲಿ ಇವ್ನೇನ್ ಹೇಳ್ದ? ಬುಜ್ಜಿ ಕೂರ್ಸ. ಇಲ್ಲಿ ಬುಜ್ಜಿ ಕೂರ್ಸ. ಫನ್ನಿ ಆಕ್ಸನೇ ಹೇಳ್ದ. ಚಿನ್ನಿ ಫನ್ನಿನಾ? ಚಿನ್ನಿ ಅಲ್ಲ. ಫನ್ನಿ ಅಂದ್ರೆ ನಾನ್ ನಿಕ್ ನೇಮ್ ಅಂತ ನೇಮ್ ಹೇಳಿದವನು. ಫನ್ನಿ ಆಗಿ ನನ್ ಮಧು ಆಂಟಿ ಹೇಳಿದ್ದು. ನನ್ ಮಧು ಆಂಟಿ ಇವ್ನ ಯಾರೋ ತಿಕ್ಲಾ ಕ್ವಶನ್ ರಾಂಗ್ ಕೇಳ್ತಾನೆ. ನಂದು ಇವಾಗ ಎಷ್ಟು ಪಾಯಿಂಟ್ ತಂಡಿರೋದು? 3. ಯಾರ್ದದು 3? ನಂದೆ. ಅಲ್ಲಲ್ಲ, ನಂದು ತಂಡ್ರ ನೀವು ಒಂದು ತಂಡಿಲ್ಲ. ಯಾಕೋ ಫಾರ್ಚುನರ್ ಕಾರ್ ಹೇಳಿದ್ದೀನಿ. ಓಕೆ ಓಕೆ ಗೈಸ್, ಈ ಜಾಗದಲ್ಲಿ ಬುಜ್ಜಿ ಕೂರ್ಸಿದ್ರೆ ಅವ್ರಮ್ಮ ಹಿಂಗ್ ಉತ್ತರ ಕೊಡ್ತಾರೆ. ಅದೇ ಬ್ಲಾಗ್ ಅಲ್ಲಿ ಅವ್ರ ಅಮ್ಮ ಏನಾದ್ರು ಬುಜ್ಜಿ ಫೇವ್ರೇಟ್ ಏನಾದ್ರು ಕಂಡಿಡ್ತಿಲ್ಲ ಅಂದ್ರೆ ಅಲ್ಲಿಗೆ ಬುಜ್ಜಿ ಬ್ಲಾಸ್ಟೆಡ್. ಮಮ್ಮಿ ಅವಾಗ ಕಣ್ಣಲ್ಲಿ ನೀರ್ ಬಂದ್ರೆ ಬುಜ್ಜಿದು ಮಾಡೋಣ ನೆಕ್ಸ್ಟ್. ಹಿಂಗೆ ಅವಳ್ದು ಇದೇ ಜಾಗದಲ್ಲಿ ನಮ್ ಚೋಟಂಬರಿನ್ ಕೂರಿಸ್ತೀನಿ. ಆ ಬ್ಲಾಗ್ ಬೇಕು ಅಂದ್ರೆ ಕಾಮೆಂಟ್ ಹಾಕಿ ಗೈಸ್. ಓಕೆ, ನೆಕ್ಸ್ಟ್ ಕ್ವಶನ್. ಅಮ್ಮ, ನನ್ನ ಹತ್ರ 3 ಫೋನ್ ಐತೆ. ಇದೆ. ನನ್ 3 ಫೋನಲ್ಲಿ ಯಾವ್ದು ನನಗೆ ಸಿಕ್ಕಾಪಟ್ಟೆ ಇಷ್ಟ? ಒಂದು ಐಫೋನ್ 11, ಐಫೋನ್ 16, ಐಫೋನ್ 17. ಈ 3 ಫೋನಲ್ಲಿ ನನಗೆ ಯಾವ್ದು ಸಿಕ್ಕಾಪಟ್ಟೆ ಇಷ್ಟ? ಅದೇ ಚಿಕ್ಕದು ಯಾವ್ದು ಇರೋದು ಸ್ವಲ್ಪ ಅದು ಅದ್ರ ನೇಮ್ ಏನು? ಅಲ್ಲ, ಅಪ್ಡಿ ಬರ್ದಾಯ್ತಾ? ಚಿಕ್ಕದು ಬಂದ್ಬಿಟ್ಟು 11 ಇರೋದು. ಓಕೆ, ಯಾವ್ದಮ್ಮ? ರೆಡಿ ಮಾ, ಹೇಳುವ. ಕಷ್ಟಪಟ್ಟು ತಗೊಂಡಿರೋದಕ್ಕೆ ಆ ಮೊಬೈಲ್ ಯಾರಿಗೂ ಕೊಡದೇನೆ ಅದು ಇಷ್ಟಪಟ್ಟು ಮಡಿಕೊಂಡ. ಅದಕ್ಕೆ ಫಸ್ಟ್ ನನಗೂ ಅದೇ ಬರ್ತೀನಿ. ಫಸ್ಟ್ ತಗೊಂಡಿರೋ ಮೊಬೈಲ್ ಐಫೋನ್. ನಾನು ಅದೇ ಗೈಸ್, ಎಲ್ಲೋ ಇದು ಟೆಲಿಫೋನ್ ಅಲ್ಲಿ ಹೋಗಿ ಕೆಲಸ ಮಾಡಿ ಝೊಮ್ಯಾಟೋದಲ್ಲಿ ಪ್ಯಾಕಿಂಗ್. ಹೌದು ಸರಿ, Packing. ಅದ್ರಲ್ಲಿ ಹೋಗಿ ತಗೊಂಡು ಅದನ್ನ ಮಾರಲ್ಲ ಅಂತ ಹೇಳ್ತಾರೆ. ಇದು ಜಾಸ್ತಿ ಸರಿ ಕೇಳಿದೀನಿ ನಾನು. ಮಾರ್ಬಿಡ್ತೀನಿ ಅಣ್ಣ, ನಾನೇ ತಗೊಂಡೆ. ನಮ್ಮ ಅಪ್ಪ ಐಫೋನ್ 17 ಅಂತೆ. ಫಸ್ಟ್ ಯಾವ ಫೋನ್ ಇಷ್ಟ ಜಾಸ್ತಿ? ಇದೆಯಾ ದೊಡ್ಡದೇನೆ? ಕ್ಲಿಯರ್ ಆಗಿ ಬರ್ತೀನಿ. ಫಸ್ಟ್ ತಗೊಂಡಿದ್ದು ನನ್ನ ಇಲ್ಲಿವರೆಗೂ ತಗೊಬಂದಿರೋ ಸ್ಟೇಜ್ ಅದೊಂದೇ ಫೋನು. ಆ ಫೋನ್ ನನ್ಗೊಂದು ಕಾನ್ಫಿಡೆನ್ಸ್ ಇತ್ತು. ಹೆಂಗಂದ್ರೆ ಆ ಫೋನ್ ಅಂದ್ರೆ ನನಗೆ ಐಫೋನ್ ಕೈಲಿ ಬಂದ್ರೆ ಏನೋ ಒಂದು ದಬಾಕ್ತೀನಿ, ಏನೋ ಒಂದು ಮಾಡ್ತೀನಿ, ಏನೋ ಒಂದು ಸಾಧಿಸ್ತೀನಿ. ವಿಡಿಯೋ ಮಾಡ್ತೀವಿ ಗೈಸ್ ಸುದೀಪ್ ಅಣ್ಣ. ಹಿಂಗಿದ್ದು ಮಧು ಆಂಟಿ ಫೋನ್ ನ ಹಿಂಗ್ ತಿರುಗಿಸ್ರೆ ಐಫೋನ್. ಅದಿನ್ನ ಗ್ಯಾಪ್ನ ಐತೆ. ಆ ವಿಡಿಯೋ ಶೂಟಿಂಗ್ ನಾನೇ ಹಿಂಗ್ ಹಿಡಿದು ಮಾಡಿದ್ದು. ಅದು ಜೋಶ್ ಗೈಸ್. ಜನರು ಪ್ರೀತಿ ಕೊಟ್ಟಿದ್ದು, ಮತ್ತೆ ಏನದು ಜಾಸ್ತಿ ಗಳಿಸಿದ್ದು, ಕಷ್ಟಪಟ್ಟಿದ್ದು ಅದೇ ಫೋನಲ್ಲಿ. ನೀವು ನಂಬಲ್ಲ, ಇವಾಗ ನಾನು ಈ ಫೋನಲ್ಲಿ ನಾನು 1.5 ವರ್ಷ ವ್ಲಾಗ್ ಮಾಡ್ತಾ ಇದೀನಿ. 17-16 ಅಲ್ಲಿ ಆ ಫೋನಲ್ಲಿ ನಾನು ಐಫೋನ್ 11 ಜಸ್ಟ್ 128 GB. ಓಕೆನಾ? 11 ಡೇಸು ಅಯೋಧ್ಯೆ ಟ್ರಿಪ್ ಹೋಗಿದ್ದೀನಿ. 11 ಡೇಸು ಕಂಟಿನ್ಯೂಸ್ ಆಗಿ ಅದೇ ಫೋನಲ್ಲಿ ವ್ಲಾಗ್ ಮಾಡಿ, ಅದೇ ಫೋನಲ್ಲಿ ಎಡಿಟ್ ಮಾಡಿ, ಅದೇ ಫೋನಲ್ಲಿ ಬಿಟ್ಟಿರೋದು. ನಾನು ಹೆಂಗ್ ಮಾಡ್ತಿದ್ದೆ ಅಂದ್ರೆ ವಿಡಿಯೋ ಎಲ್ಲ ನೀಟಾಗಿ ಶೂಟ್ ಮಾಡ್ಕೋತೀನಿ. ಓಕೆನಾ? VN ಹಾಕೋತೀನಿ. ಒಂದು ಲಕ್ಕಿ ಪಾರ್ಟ್ ಏನಂದ್ರೆ VNಗೆ ಎಲ್ಲಾನು ಕ್ಲಿಪ್ಸ್ ಹಾಕೊಂಡಾದ್ಮೇಲೆ ನಾವು ಗ್ಯಾಲರಿ ಡಿಲೀಟ್ ಮಾಡಿದ್ರೆ VN ಅಲ್ಲಿ ಹಂಗೆ ಇರುತ್ತೆ. ಸೊ ನಾನು VNಗೆ ಹಾಕೊಂಡಾದ್ಮೇಲೆ VN ಅಲ್ಲಿ ಎಡಿಟ್ ಮಾಡಿ ಗ್ಯಾಲರಿಲಿ ಮೇನ್ ಕ್ಲಿಪ್ಸ್ ನನ್ಗೇನೆ ಈಗ ಅದೇನೋ ಡಿಲೀಟ್ ಮಾಡಿದ್ರೆ ಹೋಯ್ತು ಎಲ್ಲ ಕ್ಲಿಪ್ಸ್ ಅದಂಗೆ ಹಂಗೆ ಅದನ್ನ ಗ್ಯಾಲರಿಲಿ ಎಲ್ಲ ಡಿಲೀಟ್ ಮಾಡಿ VN ಅಲ್ಲಿ ನೀಟಾಗಿ ಎಕ್ಸ್ಪೋರ್ಟ್ ಮಾಡಿದೆ. 4K 60 ಮಾಡ್ಬೇಕಂದ್ರೆ ಇನ್ನೊಂದು ಸ್ಟೋರೇಜ್ ಬೇಕು. ಯೂಟ್ಯೂಬ್ನ ಡಿಲೀಟ್ ಮಾಡಿ, ಇನ್ಸ್ಟಾಗ್ರಾಮ್ ಡಿಲೀಟ್ ಮಾಡಿ, ಮತ್ತೆ
ಏನೇನು ಆ್ಯಪ್ಸ್ ಇತ್ತೋ ಎಲ್ಲಾನು ಡಿಲೀಟ್ ಮಾಡಿ ಎಕ್ಸ್ಪೋರ್ಟ್ ಆದ್ಮೇಲೆ ಮತ್ತೆ ವಾಪಸ್ ಇನ್ಸ್ಟಾಲ್ ಮಾಡಿಬಿಟ್ಟು ಅದಾದ್ಮೇಲೆ ಪೋಸ್ಟ್ ಮಾಡ್ತಿದ್ದೆ. ಇದೇ ಥರನೇ 11 ದಿನ ಮಾಡಿದ್ದೆ ನಾನು. ಬಟ್ ಅಂದರೆ ಇವಾಗ ರಿಯಲೈಸ್ ಆಗ್ತೈತೆ, ಐಫೋನ್ 11 ನಾನು ಅಷ್ಟು 11 ದಿನ ಕಂಟಿನ್ಯೂಸ್ ಆಗಿ ಮಾಡೋದು ನಾ ಬ್ಲಾಗು. ಅದರಲ್ಲೂ ನಮ್ಮ ಭಾವನ ಹತ್ರಕ್ಕೆ ಹೋಗಿ ಡೆಲ್ಲಿಲಿ ವಿಡಿಯೋ ಮಾಡಿ, ಡೆಲ್ಲಿಲಿ ಫ್ಯಾಂಟಸಿ ಪಾರ್ಕಲ್ಲೆಲ್ಲ ಹೋಗಿ ವಿಡಿಯೋ ಮಾಡಿ, ಒಳಗಡೆ ಅಂಡರ್ ವಾಟರ್ ಒಳಗೆ ಹೋಗಿ, ತಾಜ್ ಮಹಲ್ ಅಲ್ಲಿ ಅನ್ಬಿಲೀವೇಬಲ್. ಆ ಒಂದು ಐಫೋನ್ 11 128 GB ನಾನು ಅಷ್ಟು 11 ದಿನ ಮಾಡಿ ಸರ್ವೇ ಆಗಿದ್ದೀನಿ. ಆ್ಯಂಡ್ ಅದೊಂದು ಚಾಲೆಂಜಿಂಗ್ ಡೇಸ್ ಅಷ್ಟೇ. ಬೆಸ್ಟ್. ಆ್ಯಂಡ್ ಐಫೋನ್ 11 ನನ್ನ ಫೇವ್ರೆಟ್ ಫೋನ್. ಫೋನ್ ಕೊಡೋ ಅಂದ್ರೂ ಕೊಟ್ಟಿಲ್ಲ, ನಾನು ಅದು ಕೊಡಲ್ಲ. ಐಫೋನ್ 11 ಅದು 50 ಬ್ಯಾಟ್ರಿ ಪರ್ಸೆಂಟ್ ಬಂದ್ರು ಜೋಪಾನಾಗಿ ಎತ್ತಿಟ್ಕೋತೀನಿ. ಅದೇನ್ಕಂದ್ರೆ ಅದು ಚಿರಂತ್ ಕೊಡೋಣ ಅಂತ ಕಾಯ್ತಿದೆ. ಹಲೋ, ನೆಕ್ಸ್ಟ್ ಕ್ವಶನ್. ನಾನು ಸೋಫಾದಲ್ಲಿ ಯಾವ ಕಡೆ ಜಾಸ್ತಿ ಕೂತ್ಕೊಳಕ್ ಇಷ್ಟಪಡ್ತೀನಿ? ಈ ಸೋಫಾದಲ್ಲಿ ಲೆಫ್ಟ್ ಇಂದ ಏನಂತ ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಮಿಡಲ್. ನಮ್ಮಮ್ಮ ಈ ಸೋಫಾ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದೀನಿ, ಬಿಗ್ ಸೋಫಾ. ಬರೀರಿ ಲೆಫ್ಟ್, ರೈಟ್, ಮಿಡಲ್ ಗೈಸ್. ಮಿಡಲ್ ತುಂಬಾ ಫೋಕಸ್ ಮಾಡ್ತಾನೆ ಅವನು ಯಾವಾಗ. ಮಿಡಲ್ ಗೈಸ್, ಮಿಡಲ್. ಅಮ್ಮ ಕರೆಕ್ಟ್ ಹೊಡಿ ಚಪ್ಪಳು. ಮಿಡಲ್ ಅಲ್ಲಿ ಎಷ್ಟು ಪ್ರತಿ ಸಲ ಬಂದಾಗೆಲ್ಲ ಮಿಡಲ್ ಬರ್ತಾನೆ. ಇಲ್ಲಿ ಬಿಟ್ರೆ ಎಲ್ಲೂ ಕೂರಲ್ಲ ಅವನು. ಅದೇಂಗ್ ರೈಟ್ ಹೋಗ್ಬಿಟ್ಟ ಅವನು. ನಂದು ಕ್ವಶನ್ ಇಲ್ಲಿಗೆ ಮುಗ್ದಿದೆ ಗೈಸ್. ನಂದು ಇನ್ನೂ ಏನೇನೋ ಐತೆ ಅವೆಲ್ಲ ನನ್. ಓಕೆ ಗೈಸ್, ಇಲ್ಲಿಗೆ ಎಲ್ಲ ಕ್ವಶನ್. ಯಾರಿಗಾದ್ರು ಗೊತ್ತಿರ ನಂದು ಫೋನ್ ಲಾಕ್ ಏನು? ಕೈಗೆ ಫೋನ್ ನಿಂದು ನಿಮ್ ಹುಡುಗಿ ಡೇಟ್ ಆಫ್ ಬರ್ತ್ ಇಟ್ಕೊಂಡಿರ್ತೀಯ. ಫೋನ್ ಲಾಕ್ ಹೇಳ್ತಾ ಇದೀನಿ ನೋಡು, ನಾನು ಇಬ್ರು ಮಕ್ಕಳಿಗೂ ಮೋಸ ಮಾಡಿಲ್ಲ, ಇಬ್ರು 2 ಪಾಯಿಂಟ್ ಹೇಳಿದೀನಿ ನಾನು. ನಂದು 3 ನಿಂದು 1. ಇಲ್ಲ, ಇವಂದು ಬೆಳಗ್ಗೆ ಎದ್ರೆ ಮೊಬೈಲ್ ನೋಡ್ತಾನೆ, ಒಂದು ಫಾರ್ಚುನರ್, ನಿಂದ 2 ಪಾಯಿಂಟ್ ಬರ್ದಿಕೊಂಡ್. ನಾನು ಇಬ್ಬರಿಗೂ ಮೋಸ ಬಟ್ ಆದ್ರೂ ಅಕ್ಕ, ನಾನು ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಾದ್ರೂ ಕರೆಕ್ಟ್ ಆಗಿ ಉತ್ತರ ಕೊಡ್ತೀರ ಅನ್ಕೊಂಡಿದ್ದೆ. ಅಲ್ಲ ಹೋಗಿ ಅಕ್ಕ, ನನಗೆ ಇನ್ನೊಂದು ಬೇಜಾರ ಏನಂದ್ರೆ, ನಂದು ಲೆಕ್ಕ ತನ್ನ ಮಗುಂದು ಖುಷಿ ಆಗ್ಬಿಟ್ಟೆ. ಎಲ್ಲ ಬುಜ್ಜಿದೆಷ್ಟು? 120. ಬುಜ್ಜಿದು ಕರೆಕ್ಟ್ ಹೇಳಿದ್ರು. ಅಂಕಲ್ ಇವಾಗ ಹೇಳಲಿಲ್ಲ 120. ಬಟ್ ಆದ್ರೂ ಹೇಳ್ಬಿಟ್ರೆ ಸಾಕು. ಬುಜ್ಜಿದ್ ಫಾಲೋ ಅಪ್ ಇರ್ತೈತ್ ಮಮ್ಮಿ. ಇಲ್ಲ 9 8 ಸಿಕ್ಕಾಪಟ್ಟೆ 0 ಇವ್ನು ಹಾಕಿರೋದು. ಏನು ಪಾಸ್ವರ್ಡ್ ಫೋನ್ ಪಾಸ್ವರ್ಡ್ ಇದು ಯಾವ್ದೋ 98. ನಾನೇನೋ ಹೇಳ್ತಾರೆ ಅನ್ಕೊಂಡ್ರೆ ನೀನ್ ಹೇಳೋಣ. ನಂಗೆ ಗೊತ್ತಿರುತ್ತಲ್ಲ ಅಂದಾಜ್ 4 ಡಿಜಿಟ್. ಓ, ನನ್ಗೇನೋ ನಿಂದು ಸುದೀಪ್ ಅನ್ನೋದೇನೋ 2 ನಂಬರ್ ಇಟ್ಕೊಂಡ್ಬಿಟ್ಟಿದ್ಯಾ. ನಂಗೆ ಗೊತ್ತಿಲ್ಲ ಗೈಸ್. ನೋಡ್ತೀನಿ. ಸೊ ಫೈನಲಿ ಒಂದ್ ದಿನಕ್ಕೆ ಚಿರಂತನ್ 3 ಸರಿ ನೋಡ್ತೀನಿ, ಬುಜ್ಜಿದ್ 3 ಸರಿ ನಾನು ನೋಡ್ತೀನಿ, ಒಂಚೂರು ಜಾಸ್ತಿ ನೋಡ್ತಾರೆ ಅಷ್ಟೇ. ಒಂದು ವರ್ಷ ಜಾಸ್ತಿ ನೋಡ್ತೀನಿ, ನನ್ನದಂತೂ 5-6 ಸರಿ ನೋಡ್ತೀನಿ. ನನ್ನ ಅಕೌಂಟ್ ಅಲ್ಲಿ ಎಷ್ಟಿದ್ದಾರೆ ಅಂತಾನೆ ಗೊತ್ತಿಲ್ಲ ನಂಗೆ. ನಿನ್ನ ಅಕೌಂಟ್ ಅಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಮೇನ್ ಅಲ್ಲ ನಮಗೆ, ನಮ್ದು ಎಷ್ಟೈದು ಅಂತ ನೆನ್ಪಿಟ್ಕೋಬೇಕು ನಮಗೆ. ನನ್ ಮೊದ್ಲೇ ನೆಕ್ಸ್ಟ್ ಟೈಮ್ ಎಸ್.ಬಿ ಬಿಟ್ಟರೆ ಇವ್ರು ಕೊಟ್ರಿ, ಇವ್ರದೆಲ್ಲ ನೋಡ್ಕೊಂಡ್ ಬಂದ್ಬಿಡೋಣ. ಇನ್ಸ್ಟಾ ಐಡಿ ಪಾಸ್ವರ್ಡ್ ಗೈಸ್ ಫೈನಲಿ ಇವತ್ತಿನ ಈ ಒಂದು ನಮ್ ಸುದೀಪ್ ಫ್ಯಾನ್ ಪೇಜ್ 15 ಜನ ಮದುವಂಟಿ ಫಾಲೋ ಮಾಡ್ತಾ ಇರೋದು. ಅಲ್ಲಲ್ಲ ಕೌಂಟ್ ಮಾಡಿರೋದು. ಸಮನತಾ ಗೈಸ್ ಫೈನಲಿ ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಎಸ್.ಬಿ ಬಿಟ್ರೆ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಅಂಡ್ ನೆಕ್ಸ್ಟ್ ಬ್ಲಾಗ್ ನಮ್ಮ ಚೋಟ ಮರಿ ಏನಾದ್ರು ಇಲ್ಲಿ ಕುತ್ಕೊಂಡ್ರೆ ಪಕ್ಕ ಚಿರುಕಿನ ಜಾಸ್ತಿ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಸಿಕ್ಕಾಪಟ್ಟೆ ತಪ್ಪು ಉತ್ತರ ಕೊಟ್ರೆ ಆ ಬ್ಲಾಗ್ ಕ್ರೇಜಿ ಅನ್ಕೊಳ್ಳಿ. ಯಾಕಂದ್ರೆ ಆ ಬ್ಲಾಗ್ ಅಲ್ಲಿ ಪಕ್ಕ ನಮ್ ಚೋಟ ಮರಿ ಅಳೋದು ಫಿಕ್ಸ್. ಇವಾಗ ನೋಡಿ ಅಳಿಸ್ತೀನಿ ಗೈಸ್, ಪ್ರಿಪೇರ್ ಆಗ್ಬಿಡ್ತಾರೆ. ಏನ್ ಗೊತ್ತಾ, ನಾವು ಇವಾಗ ಹೇಳಲ್ಲ, ಆನ್ ಸ್ಪಾಟ್ ಕರ್ದ್ಬಿಟ್ಟು ಹೇಳ್ಬಿಡೋದು. ಆನ್ ಸ್ಪಾಟ್ ಅಲ್ಲ, ಅಕ್ಕ ರೆಡಿ ಆಗ್ಬಿಟ್ಟು ಬಂದ್ರಿ ಯಾವ್ದೋ ಶೂಟ್ ಐತೆ ಅನ್ನೋದು ಕುಲ್ಸ್ಬಿಡಕ ಅಂದ್ಬಿಡ್ಬೇಕು ಅಷ್ಟೇ. ಇಬ್ಬರಿಗೂ ಮೋಸ ಮಾಡಬಾರ್ದು ಅಂತ 2 ಪಾಯಿಂಟ್ ಹೇಳಿದೀನಿ. ಆಯ್ತಾಯ್ತು, ನಮ್ ಚೋಟ ಮರಿಗೆ ಎಷ್ಟು ಮಾಡ್ತಾರೆ ಮಾಮ, ಎಷ್ಟು ಬೆಣ್ಣೆ ಸುರಿತ, ಏನೂ ಆಗಲ್ಲ, ಆರಾಮ್. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವ ಅಂತ ಹೇಳ್ತಾ ಗೈಸ್, ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ. ಎಸ್.ಬಿ ಬೆಟರ್ ನಿಮ್ಗೆ ಸಿಕ್ಕಾಪಟ್ಟೆ 98 ಸಿಕ್ಕಾಪಟ್ಟೆ 0 98 ಸಿಕ್ಕಾಪಟ್ಟೆ 0 ಚಿರಂತಂದು ಇಷ್ಟ ಆಗಿದೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಸಿಗುವ. ಟೇಕ್ ಕೇರ್, ಲವ್ ಯು ಆಲ್. ಒಟ್ಟಿಗೆ ಬಾಯ್ ಹೇಳ್ಬಿಡ್ರಿ. ಬಾಯ್ ಗೈಸ್.